ಒಂದೂರಲ್ಲಿ ಒಬ್ಬ ಗೌಡ ಇರ್ತಾನೆ. ಅವನು ಒಳ್ಳೆ ಮನುಷ್ಯ, ಊರಿಗೆಲ್ಲ ನ್ಯಾಯ ಹೇಳ್ತಾ ಇರ್ತಾನೆ. ಸುತ್ತಮುತ್ತ 4 ಹಳ್ಳಿಗೂ ಬೇಕಾಗಿರ್ತಾನೆ. ಯಾರೇ ಮನೆ ಬಂದ್ರು ಏನಾದ್ರೂ ಕೊಟ್ಟು ಕಳಿಸ್ತಾ ಇರ್ತಾನೆ. ಗೌಡನ್ ಕಂಡ್ರೆ ಆ ಊರಿನ ಜನಕ್ಕೆ ಮತ್ತೆ ಸುತ್ತಮುತ್ತ ಹಳ್ಳಿ ಜನಕ್ಕೆ ಅಪಾರ ಗೌರವ ಇರುತ್ತೆ. ಹೀಗಿರ್ಬೇಕಾದ್ರೆ ಒಂದಿನ ಗೌಡ ಸತ್ತೋಗ್ಬಿಡ್ತಾನೆ. ಗೌಡ ಸತ್ತಿರೋ ಸುದ್ದಿ ಸುತ್ತಮುತ್ತ ಹಳ್ಳಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಜನ ಓಡಿ ಬರ್ತಾರೆ. ಜನ ಎಲ್ಲ ಬಂದ್ಬಿಟ್ಟು ತುಂಬಾ ಮರುಗ್ತಾರೆ. ಅಯ್ಯೋ ಗೌಡ ಎಂತ ಒಳ್ಳೆ ಮನುಷ್ಯ, ದೇವ್ರು ಹಿಂಗ್ ಮಾಡ್ಬಾರ್ದಾಗಿತ್ತು ಅಂತ ಅಂದ್ಬಿಟ್ಟು ಅಳೋಕ್ ಶುರು ಮಾಡ್ತಾರೆ. ಗೌಡನ ಹೆಂಡತಿ, ದೇವ್ರೆ ನನ್ನ ಪ್ರಾಣ ತಗೋ, ನನ್ನ ಗಂಡನ್ ಬದುಕ್ಸು ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತಾ ಇರ್ತಾಳೆ. ಅದೇ ತರ ಗೌಡನ್ ಮಗ ಕೂಡ, ದೇವ್ರೆ ನನ್ನ ಪ್ರಾಣ ತಗೋ, ನಾವು ಅಪ್ಪನ ಬದುಕ್ಸು ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾನೆ. ಮನೇಲಿರೋ ಮಗಳು ಸೊಸೆ ಎಲ್ಲರೂ ಇದೇ ತರ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಅದೇ ದಿನ ಆ ಊರಿಗೆ ಒಬ್ಬ ಸಾಧು ಬಂದಿರ್ತಾನೆ. ಇವ್ರ ಅಳು ಕಿರುಚಾಟ ಕೇಳ್ಬಿಟ್ಟು ಅಲ್ಲಿಗೆ ಬರ್ತಾನೆ. ಎಲ್ರು ಅದೇ ತರ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಊರಿನ ಜನನು, ದೇವ್ರೆ ನಮ್ ಪ್ರಾಣ ತಗೋ, ಗೌಡನ್ ಬದುಕ್ಸು, ತುಂಬಾ ಒಳ್ಳೆ ಮನುಷ್ಯ, ಅವ್ರು ಇನ್ನೂ ಬದುಕ್ಬೇಕು, ಅವ್ರು ಎಲ್ರಿಗೂ ಇಷ್ಟೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದಾರೆ, ಅವ್ರನ್ನೇ ನೀನ್ ತಗೊಂಡ್ಬಿಟ್ಟಿ, ಇದು ಅನ್ಯಾಯ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಇದೆಲ್ಲವನ್ನು ಗಮನಿಸ್ತಿದ್ದ ಸಾಧು ಮನಸ್ಸಲ್ಲಿ ಅನ್ಕೊಂತಾನೆ, ಗೌಡ ಎಷ್ಟೊಂದು ಒಳ್ಳೆ ಮನುಷ್ಯ ಇರಬೇಕು, ಇವನಿಗಾಗಿ ಇಷ್ಟೆಲ್ಲ ಜನ ಪ್ರಾಣ ಕೊಡಕ್ ರೆಡಿ ಇದ್ದಾರಲ್ಲ, ಏನಾದ್ರೂ ಒಂದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಮುಂದೆ ಬಂದು ಹೇಳ್ತಾನೆ, ನೋಡಿ 1 ನಿಮಿಷ ಎಲ್ರು ಸಮಾಧಾನವಾಗಿರಿ, ನಾನು ನಿಮ್ ಗೌಡನ ಬದುಕಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಎಲ್ರೂ ಸೈಲೆಂಟ್ ಆಗ್ತಾರೆ. ಎಲ್ರಿಗೂ ಆಶ್ಚರ್ಯ, ಖುಷಿನೂ ಆಗುತ್ತೆ, ಎಲ್ರು ಕಣ್ಣೊರ್ಸ್ಕೊಂತಾರೆ. ಆದ್ರೆ ಒಂದು ಕಂಡೀಷನ್ ಇದೆ ಅಂತ ಅಂದ್ಬಿಟ್ಟು ಸಾಧು ಹೇಳ್ತಾನೆ. ಆಯ್ತು, ನಮ್ ಗೌಡನ ದಯವಿಟ್ಟು ಬದುಕಿಸಿ, ಅದೇನೇ ಕಂಡೀಷನ್ ಇರ್ಲಿ ನಾವು ನಡೆಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಜನ ಹೇಳ್ತಾರೆ. ಆಗ ಸಾಧು ಹೇಳ್ತಾನೆ, ನೋಡಿ ನಾನು ನಿಮ್ ಗೌಡನ ಬದುಕಿಸ್ತೀನಿ, ಆದ್ರೆ ಒಂದು ಕಂಡೀಷನ್ ಏನಂದ್ರೆ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸಾಯೋದಕ್ಕೆ ರೆಡಿ ಇರಿ ಅಂತಂದು. ಜನ ಫುಲ್ಲು ಸೈಲೆಂಟ್ ಆಗ್ಬಿಡ್ತಾರೆ. ಇಷ್ಟೊತ್ತು ನಾನ್ ಪ್ರಾಣ ಕೊಡ್ತೀನಿ, ನೀನ್ ಪ್ರಾಣ ಕೊಡ್ತೀನಿ ಅಂತಿರೋ ಜನ ಸೈಲೆಂಟ್ ಆಗಿಬಿಡ್ತಾರೆ. ಸಾಧು ಫಸ್ಟಿಗೆ ಗೌಡನ ಹೆಂಡತಿನ ಕೇಳ್ತಾನೆ, ನೋಡಮ್ಮ ನೀನ್ ಇಷ್ಟೊತ್ತು ನನ್ ಪ್ರಾಣ ತಗೋ, ನನ್ ಗಂಡನ್ ಬದುಕ್ಸು ಅಂತ ಅಂದ್ಬಿಟ್ಟು ಅಳ್ತಾ ಇದ್ದೆ ಅಲ್ವಾ, ಈಗ ನಿನ್ ಪ್ರಾಣ ಕೊಡು, ನಿನ್ ಗಂಡನ್ ಬದುಕಿಸ್ತೀನಿ ಅಂತ ಹೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಅಯ್ಯೋ ಗುರುಗಳೇ, ನಾನು ಇನ್ನೂ ಬದುಕಬೇಕು, ನಾನ್ ನನ್ನ ಮಕ್ಕಳು ಮದುವೆ ಮಾಡ್ಬೇಕು, ನನ್ನ ಮೊಮ್ಮಕ್ಕಳನ್ನ ನೋಡ್ಬೇಕು, ನನಗೆ ತುಂಬಾ ಆಸೆ ಇದೆ, ಇದು ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆಗ ಸಾಧು ಗೌಡನ ಮಗನ್ ಕೇಳ್ತಾನೆ, ನೋಡಪ್ಪ ನಿನ್ ಪ್ರಾಣ ಕೊಡ್ತೀಯಾ, ನೀವು ಅಪ್ಪಾಜಿನ ಬದುಕಿಸ್ತೀನಿ ಅಂತ ಕೇಳ್ತಾನೆ. ಆಗ ಗೌಡನ್ ಮಗ ಹೇಳ್ತಾನೆ, ಅಯ್ಯೋ ಗುರುಗಳೇ, ಇದೇನಿದು, ನಾನ್ ಸುತ್ತ ಹೋದ್ರೆ ನನ್ನ ಮಕ್ಕಳು ನೋಡ್ಕೊಳ್ಳೋರು ಯಾರು, ನನ್ನ ಹೆಂಡತಿ ನೋಡ್ಕೊಳ್ಳೋರು ಯಾರು, ಇದು ಆಗದಿರೋ ಮಾತು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸಾಧು ಗೌಡನ್ ಮಗಳನ್ನ ಕೇಳ್ತಾನೆ. ಅವಳು ಸೇಮ್ ಹಿಂಗೆ ಹೇಳ್ತಾಳೆ. ಸೊಸೆನೂ ಕೇಳ್ತಾನೆ, ಅವಳು ಇದೇ ತರ ಉತ್ತರ ಕೊಡ್ತಾಳೆ. ಅಲ್ಲಿರೋ ಜನರನ್ನು ಕೇಳ್ತಾನೆ, ನೋಡಪ್ಪ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಪ್ರಾಣ ಕೊಡಕ್ ರೆಡಿ ಇದ್ದೀರಾ, ನಾನು ಗೌಡನ ಬದುಕಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಲ್ಲಿರೋ ಜನ ಯಾರು ಮುಂದೆ ಬರಲ್ಲ. ನೋಡಿ ನೀವು ಇಷ್ಟೊತ್ತು ಎಲ್ಲರೂ ಹೇಳ್ತಾ ಇದ್ರಿ, ನನ್ನ ಪ್ರಾಣ ತಗೋ, ನನ್ನ ಗೌಡನ ಬದುಕಿಸು ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ಆದ್ರೆ ಈಗ ನೋಡಿದ್ರೆ ನೀವು ಯಾರು ಪ್ರಾಣ ಕೊಡಕ್ ರೆಡಿ ಇಲ್ಲ, ಹಿಂಗಾಗಿ ನಾನು ಗೌಡನ ಬದುಕ್ಸಕ್ ಆಗಲ್ಲ ಅಂತ ಹೇಳಿ ಸಾಧು ಅಲ್ಲಿಂದ ಹೊರಡ್ತಾರೆ. ನೋಡಿ ಈ ಮಾತನ್ನ ನೀವು ಕೇಳಿರ್ತಾರ, ನಾನು ನಿನಗೋಸ್ಕರ ಪ್ರಾಣ ಕೊಡ್ತೀನಿ, ನೀನ್ ಇಲ್ಲಂದ್ರೆ ನಾನು ಇರಲ್ಲ ಅಂತ ಅಂದ್ಬಿಟ್ಟು ಯಾರಾದ್ರೂ ಈ ಮಾತನ್ನ ಹೇಳೋದನ್ನ ಕೇಳಿರ್ತಾರ. ಯಾರಿಗೆ ಯಾರು ಪ್ರಾಣ ಕೊಡಲ್ಲ, ಇದೊಂದು ಮಾತು ನೆನ್ಪಿಟ್ಕೊಳ್ಳಿ. ಮಾತಿಗೆ ಮಾತ್ರ ಆ ರೀತಿ ಹೇಳ್ಬಲ್ರು, ಆದ್ರೆ ಯಾರು ಯಾರಿಗಾಗಿ ಪ್ರಾಣ ಕೊಡಲ್ಲ. ಇನ್ನೊಮ್ಮೆ ಯಾರಾದ್ರೂ ಈ ರೀತಿ ನಾನು ನಿನ್ಗೆ ಪ್ರಾಣ ಕೊಡ್ತೀನಿ ಅಂತ ಹೇಳಿದಾಗ ಅವರಿಗೆ ಈ ಕತೆ ಹೇಳಿ.